ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಬಹಳ ವರ್ಷದಿಂದ ನಮ್ಮ JDS ಪಕ್ಷ ವೀಕ್ ಇತ್ತು. ಈಗಲೂ ಸ್ವಲ್ಪ ವೀಕ್ ಐತೆ. ಈಗ ಸ್ಟ್ಯಾಂಡ್ ಆಗೋ ಮೂಮೆಂಟ್ ಐತೆ. ಕಾರಣಗಳವೆ, ಕೆಲವು ಕಾರಣಗಳವೆ. ಈ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಬಹುಸಂಖ್ಯಾತರಲ್ಲಿ, ಅದರಲ್ಲೂ ನಮ್ಮ ಗೌಡ್ರ ಸಮಾಜ ಜಾಸ್ತಿ ಇದ್ದು ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಸತತವಾಗಿ 3 ಸಾರಿನೂ ಮೈನಾರಿಟಿ ವೋಟ್ನಿಂದ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ಗೆ ಗೆಲ್ಸ್ಕೊಂಡೇ ಬರ್ತಾವ್ರೆ. ಕೃಷ್ಣ ಬೈರೇಗೌಡರು ಬಹಳ ಚಾಣಕ್ಯ ರಾಜಕೀಯ. ಚುನಾವಣೆ ಬಂತು ಅಂದರೆ ಆವಾಗ ಬಹಳ ಗೌಡ್ರುಗಳೂ ಒಳಗೆ ಗೇಮ್ ಮಾಡಿ ನಮ್ಮ ಜೊತೆಗಿರಬೇಕು, ಮೈನಾರಿಟಿ SC ST ಎಲ್ಲ ಇರಬೇಕು. ಯಾವ ಕಾರಣಕ್ಕೂ ನಾನು ಚಾಣಕ್ಯತೆಯಿಂದ ಬೇರೆ ಪಕ್ಷದವ್ರಿಗೆ ಓವರ್ಟೇಕ್ ಮಾಡಿ ನಾನೇ ಗೆಲ್ಲಬೇಕು ಅಂತ ಆ ನಿರ್ಣಯಗಳು ಕೃಷ್ಣ ಬೈರೇಗೌಡರು. ನೋಡಿ, ಮುಸಲ್ಮಾನರ ಸಮಾಜ ಕೆಲವು ಕಾರಣಗಳಿಂದ ಈ BJP ಹೋಗಿದ್ದಾರೆ. ನಮ್ಮ JDS ಪಕ್ಷದ ಮತ್ತೆ ನಮ್ಮ JDS ಪಕ್ಷದ ನಿರ್ಣಯ ಬಹಳ ಚೆನ್ನಾಗಿ, ಒಳ್ಳೆ ಕುಮಾರಣ್ಣ ಸರ್ಕಾರ 20 ತಿಂಗಳು ಬಹಳ ಚೆನ್ನಾಗಿ ನಡೆಸ್ಕೊಟ್ಟವ್ರೆ. ಮುಸಲ್ಮಾನರಿಗೆ ಬಹಳ ಅನುಕೂಲ ಇತ್ತು JDS ಇಂದ. ಮಾನ್ಯ ದೇವೇಗೌಡರು ಕೊಡುಗೆ ಈ ಭಾರತ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ಬಹಳ ಅಪಾರ. ಅದು ನಾವು 1985ರಿಂದ ಸತತವಾಗಿ ಈ JDS ಪಕ್ಷದ ಒಂದು ಅಭಿಮಾನಿಯಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ, ಈ ಹಿಂದೆ ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಹಿಂದೆ ರಾಜ್ಯದ ಒಂದು ಅಲ್ಪ ಮೈನಾರಿಟಿ ವಿಂಗ್ನಲ್ಲೂ ಕಾರ್ಯದರ್ಶಿಯಾಗಿ ಕೆಲಸನೂ ಮಾಡಿ ಬಂದಿದ್ದೀನಿ JDSನಲ್ಲಿ. ಸುಮಾರು ವರ್ಷಗಳಿಂದ ಅನೇಕ ಜವಾಬ್ದಾರಿಗಳು ತಗೊಂಡು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮುಸಲ್ಮಾನರು ಮುಂದಿನ ಚುನಾವಣೆಯಲ್ಲಿ ಈಗ ನೋಡಿ, ಕಾಂಗ್ರೆಸ್ನಲ್ಲಿ ಏನು ಪರಿಸ್ಥಿತಿ ಬಂದ್ಬಿಟ್ಟೈತೆ ಅಂದರೆ, ಒಂದು ಉದಾಹರಣೆ, ದಾವಣಗೆರೆ ಜಿಲ್ಲೆಯಲ್ಲಿ 85,000 ಅಲ್ಪಸಂಖ್ಯಾತರು ಜನಸಂಖ್ಯೆಯ ಮತದಾರರಿದ್ದಾರೆ. ಸಿದ್ದರಾಮಯ್ಯವರು ಮೈನಾರಿಟಿ ಕೊಡ್ತೀವಿ ಅಂತ SS ಶಾಮನು ಶಿವಶಂಕರಪ್ಪನವರ ಮೊಮ್ಮಗನಿಗೆ ತಿರ್ಗಾ ಘೋಷಣೆ ಮಾಡಿದ್ದಾರೆ. ಇದು ಯಾವ ನ್ಯಾಯ ಸ್ವಾಮಿ? ಇದು ಯಾವ ನ್ಯಾಯ? ಅಲ್ಪಸಂಖ್ಯಾತರು ಓಟ್ ಬೇಕು, ಅಲ್ಪಸಂಖ್ಯಾತರು ನಿಮಗೆ ಓಟ್ ಹಾಕಬೇಕು, ನಿಮಗೆ ಗೆಲ್ಲಿಸ್ಬಿಟ್ಟು ನಾವು ಹಿಂದೆ ಹೋಗ್ಬೇಕು. ಈ ಥರ ಪರಿಸ್ಥಿತಿ ಬರಬಾರ್ದು. ಇದೇ ಥರ ಕೆಲವು ಲೋಕಲ್ನಲ್ಲಿ ನಮ್ಮ ಬಹುಸಂಖ್ಯಾತರು JDSನಲ್ಲಿ ಈ ಥರ ಮಾಡುವಾಗ ನಾವು ಈ ಕ್ಷೇತ್ರ ಬಿಟ್ಟು BJPಗೆ ಹೋಗಿದ್ದು. ಈ ಥರ ನಮಗೆ ಯೂಸ್ ಆ್ಯಂಡ್ ಥ್ರೂ ಮಾಡಿಕೊಂಡು ನಮಗೆ ಗೌರವಿಸಲ್ಲ ಅಂತ. ಆದರೆ ಈ ಭಾಗದ ನಾಯಕ N ವೇಣುಗೋಪಾಲ್ ಅಧ್ಯಕ್ಷರಾಗಿರೋ ಸತತವಾಗಿ ಇಂಥ ವ್ಯಕ್ತಿತ್ವ ಇರುವ ನಾಯಕ ನಿಜವಾಗಿಯೂ ಈ ಕ್ಷೇತ್ರದಲ್ಲಿ ಜೀವಮಾನದಲ್ಲಿ ಸಿಗಲ್ಲ. ಸರ್ವರು ಹಿಂದೂ ಆಗಲಿ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಜೈನ ಆಗಲಿ, ಬೌದ್ಧರಾಗಲಿ ಎಲ್ಲರಿಗೂ ಸರಿ ಸಮಾನತೆ ತಗೊಂಡು ಹೋಗುವ N ವೇಣುಗೋಪಾಲ್ ರವರು ಒಂದು ನಿಜವಾಗಿಯೂ ಇವತ್ತಿಲ್ಲ ನಾಳೆ ಮುಂದಿನ ಭವಿಷ್ಯದ ನಾನು ಶಾಸಕನ ಅಂತ ನಾನು ತಿಳ್ಕೊಳ್ತೀನಿ.